ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬೆಲ್ ಫಿಟ್ನೆಸ್. ಪ್ರತಿ ಸಾರಿ ಬೆಲ್ ಫಿಟ್ನೆಸ್ಸಿಂದ ಟ್ರೆಕ್ಕಿಂಗ್ ಮಾಡುವಾಗ ನಮ್ಮ ಹಾಬಿಗೋಸ್ಕರ ಮಾಡ್ತಾ ಇದ್ವಿ. ಒಂದು ನೇಚರಿಗೆ ಹೋಗಿ ಒಂದು ಒಳ್ಳೆ ಟ್ರೆಕ್ ಮಾಡೋಣ, ಒಳ್ಳೆ ಕಾರ್ಡಿಯೋ ಆಕ್ಟಿವಿಟಿ ಮಾಡೋಣ ಅಂತ ಮಾಡ್ತಾ ಇದ್ವಿ. ಆದರೆ ಈ ಸಾರಿ ಬೆಲ್ ಫಿಟ್ನೆಸ್ನ ಮ್ಯಾನೇಜ್ಮೆಂಟ್ ಕೂತ್ಕೊಂಡು ಈ ಸರಿ ಯಾಕೆ ನಾವು ಸೊಸೈಟಿಗೋಸ್ಕರ ಏನಾದ್ರು ಒಂದು ಮಾಡಬಾರ್ದು, ರೈತರಿಗೋಸ್ಕರ ಯಾಕೆ ಏನೋ ಒಂದು ಸಂಕಲ್ಪ ಮಾಡಬಾರ್ದು ಅಂತೇಳಿ ಡಿಸ್ಕಷನ್ ಮಾಡಿದ್ವಿ. ಆಗ ನಮ್ಮ ತಲೆಗೆ ಹೊಡೆದಿದ್ದು, ತಾಯಿ ಚಾಮುಂಡೇಶ್ವರಿಯಲ್ಲಿ ಒಂದು ಕೋರಿಕೆ ಇಟ್ಕೊಂಡು ಒಂದು ಪಾದಚಾರಣ ಮಾಡೋಣ ಅಂತ ಡಿಸ್ಕಷನ್ ಮಾಡಿದ್ವಿ. ಏನಕ್ಕೆ ಅಂದರೆ ನೋಡಿ, ಆಲ್ರೆಡಿ ಜುಲೈ ಮಂತ್ ಕಂಪ್ಲೀಟ್ ಆಗ್ತಾ ಬಂತು, ಆದರೂ ಕೂಡ ಎಲ್ಲೂ ಕೂಡ ಮಳೆ ಆಗ್ತಾ ಇಲ್ಲ. ಮಳೆ ಆಗದೆ ಇದ್ದಾಗ ನದಿಗಳೆಲ್ಲ ಬತ್ತು ಹೋಗಿದೆ, ನಮ್ಮ ರೈತರ ಮುಖದಲ್ಲಿ ನಗು ಕೂಡ ಬತ್ತು ಹೋಗಿದೆ. ಹಾಗಾಗಿ ರೈತರಿಗೋಸ್ಕರ ಒಂದು ಮಳೆ ಆಗಲಿ, ಮಳೆ ಆದರೆ ಬೆಳೆ ಚೆನ್ನಾಗಿ ಬರುತ್ತೆ, ಬೆಳೆ ಚೆನ್ನಾಗಿ ಅಂದ್ರೆ ನಮ್ಮ ರೈತರ ಮುಖದಲ್ಲಿ ನಗು ಬರುತ್ತೆ, ಇಡೀ ನಾಡೇ ನಗುತ್ತೆ. ಹಾಗಾಗಿ ಒಂದು ಈ ಸಂಕಲ್ಪ ಕಟ್ಕೊಂಡು ಯಾಕೆ ಒಂದು ನಾವು ಪಾದಚಾರಣ ಮಾಡಬಾರ್ದು ಅಂತೇಳಿ ಸತತವಾಗಿ 142 ಕಿಲೋಮೀಟರ್ ಅಂದರೆ ಬೆಲ್ ಫಿಟ್ನೆಸ್ ಇಂದ ಇಲ್ಲಿಂದ 142 ಕಿಲೋಮೀಟರ್ ಚಾಮುಂಡಿ ಬೆಟ್ಟಕ್ಕೆ ಆಗುತ್ತೆ. ಇಲ್ಲಿಂದ ಅಲ್ಲಿ ಯಾಕೆ ನಾವು ವಾಕ್ ಮಾಡಬಾರ್ದು, ಒಂದು ಪಾದಚಾರಣ ಮಾಡಬಾರ್ದು ಅಂತ ಡಿಸ್ಕಷನ್ ಮಾಡಿದ್ವಿ. ಸರಿ ಆಯಿತು ಅಂತೇಳಿ ಮ್ಯಾನೇಜ್ಮೆಂಟ್ ಕೂಡ ಒಪ್ಕೊಂಡ್ರು. ಅದಾದ್ಮೇಲೆ ನಮ್ಮ ಟೀಮಲ್ಲೂ ಕೂಡ ಒಂದು ಮೀಟಿಂಗ್ ಮಾಡಿದ್ವಿ. ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಏನೇನೆಲ್ಲ ಅವಶ್ಯಕತೆ ಇರುತ್ತೆ, ಹೇಗೆಲ್ಲ ಮಾಡಬೇಕು ವಾಕು ಅಂತೇಳಿ ಡಿಸ್ಕಷನ್ ಆಯಿತು. ಅದಾದಮೇಲೆ ಮತ್ತೆ ಈ ವಾಕಿಗೆ ಯಾರ್ಯಾರು ಜಾಯ್ನ್ ಆಗ್ತಾ ಇದ್ದಾರೆ, ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ, ಅವರ ಪ್ರಿಪ್ರೇಷನ್ ಎಲ್ಲ ಯಾವ ಥರ ಇರಬೇಕು, ಮತ್ತು ವರ್ಕೌಟ್ ಎಲ್ಲ ಯಾವ ಥರ ಮಾಡಿಸ್ಬೇಕು ಅನ್ನೋದನ್ನು ಕೂಡ ನಾವು ಪ್ಲಾನ್ ಮಾಡಿದ್ವಿ. ಹಾಗೆಯೇ ಈ ಬೆಲ್ ಫಿಟ್ನೆಸ್ ಇಂದ ಚಾಮುಂಡಿ ಬೆಟ್ಟಕ್ಕೆ ಸುಮಾರು 142 ಕಿಲೋಮೀಟರ್ ಆಗುತ್ತೆ. ಸತತವಾಗಿ 35 ಗಂಟೆಗಳ ಚಾರಣ ಮಾಡಬೇಕಾಗತ್ತೆ. ಈ 35 ಗಂಟೆಯಲ್ಲಿ ನಾವು ಎಲ್ಲೂ ಕೂಡ ಸ್ಟೇ ಮಾಡ್ತಾ ಇಲ್ಲ, ಎಲ್ಲೂ ಕೂಡ ನಿದ್ದೆಗೆ ಅಂತ ಎಲ್ಲೂ ಕೂಡ ರೆಸ್ಟ್ ಮಾಡ್ತಾ ಇಲ್ಲ, ಸತತವಾಗಿ ನಡಿಬೇಕು. ಊಟ ಮತ್ತೆ ಟೀ ಕಾಫಿಗೆ ಅಂತ ಮಾತ್ರ ಬ್ರೇಕ್ ಇರುತ್ತೆ. ಇದೊಂದು ದಾಖಲೆ ತರ ಯಾಕೆ ಮಾಡಬಾರ್ದು, ನಾವು ಈ ಸಂಕಲ್ಪನ ಕಟ್ಕೊಂಡು ರೈತರು ಯಾಕೆ ಒಳ್ಳೇದು ಮಾಡಬಾರ್ದು ಅಂತ ಹೇಳಿ ಮಾಡ್ತಾ ಇದ್ದೇವೆ. ಈ ಪಾದಚಾರಣಕ್ಕೆ ಜಾಯ್ನ್ ಆಗೋಂಥವ್ರು ಆಗಸ್ಟ್ 7ನೇ ತಾರೀಕು ಅಂದ್ರೆ ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ಬೆಲ್ ಫಿಟ್ನೆಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಯಾರ್ಯಾರು ಜಾಯ್ನ್ ಆಗ್ತೀರಾ, ಇದೇ ತಿಂಗಳು ಅಂದ್ರೆ ಈ ಜುಲೈ ತಿಂಗಳು 32ನೇ ತಾರೀಕು ಒಳಗಡೆ ಬೆಲ್ ಫಿಟ್ನೆಸ್ ನ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಮತ್ತೆ ಈ ವಾಕ್ ಮೂಲಕ ನಾವು ಯಾರಿಗೂ ಕೂಡ ಚಾಲೆಂಜ್ ಮಾಡ್ತಾ ಇಲ್ಲ, ಇದೊಂದು ಸಂಕಲ್ಪ ಯಾತ್ರೆ ಆಗಿದೆ, ರೈತರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೇವೆ. ಹಾಗಾಗಿ ಜಾಯ್ನ್ ಆಗ್ಲಿಕ್ಕೆ ಇಷ್ಟಪಡೋಂಥವ್ರು ಅವರು ಇಲ್ಲಿಂದನೇ ಬರಬೇಕು ಅಂತ ಏನಿಲ್ಲ. ಅಂದ್ರೆ ನಿಮ್ಮಿಂದ ಏನ್ ಕಿಲೋಮೀಟರ್ ಆಗುತ್ತೆ, ಅಥವಾ ಬಿಡದಿಂದ ಜಾಯ್ನ್ ಆಗ್ಬೋದು, ಇಲ್ಲ ಮಂಡ್ಯದಿಂದ ಜಾಯ್ನ್ ಆಗ್ಬೋದು, ಮದ್ದೂರು ಈ ತರ ನಿಮ್ಮಿಂದ ಒಂದು 50 ಕಿಲೋಮೀಟರ್ ಆಗುತ್ತೆ, 50 ಕಿಲೋಮೀಟರ್ ಮಾಡಿ 30 ಕಿಲೋಮೀಟರ್ ಕೂಡ ಮಾಡ್ಬೋದು, ಬಂದು ಜಾಯ್ನ್ ಆಗ್ಬೋದು. ಇದೊಂದು ಸಂಕಲ್ಪ ಯಾತ್ರೆ, ಎರಡೂ ಕೂಡ ಕೈ ಜೋಡಿಸಿ ರೈತರಿಗೆ ಒಳ್ಳೇದಾದ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್.